ಆಮೇಲೆ ಅಂತ ದಾಳಿಗೆ ನಾವು ಸೋಲುವುದಿಲ್ಲ, ನಮಗಿದು ಯಾರು ಮಾಡಿದ್ದಾರೆ ಇದು ನೀವು ಹೇಳಲೇಬೇಕು ಅನ್ನೋಂಥ ಒಂದು ಹಠಯೋಗ ಅಂತ ಹೇಳಬೇಕಾಗಿದೆ. ಇದು ಹಠಮಾರಿತನ ಅಂತ ಹೇಳೋದ್ರೆ ಇದನ್ನು ಹಠಯೋಗ ಇದು ಕೇಳಬೇಕಾಗಿದೆ. ಯಾಕೆ ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ? ವಿ ಎಸ್ ಉಗ್ರಪ್ಪನವರಾಗಿರ್ಬೋದು, ದೊಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು, ಅದ್ರ ಬಗ್ಗೆ ತನಿಖೆ ಆಗಲಿಲ್ಲ ಇಲ್ಲಿವರೆಗೆ. ಯಾಕೆ ಸಿದ್ದರಾಮಯ್ಯ ಧೈರ್ಯ ಇಲ್ವಾ ನಿಜವಾಗಿ ತನಿಖೆ ಮಾಡಿಸ್ಬೇಕಂತೇಳಿ? ಪಾಪ ಯಾರೋ ಒಬ್ಬ ಸಾಕ್ಷಿದಾರ, ದೂರುದಾರ, ಮೊದಲಿಗಿದ್ದಂಥ ಭೀಮ, ನಂತರ ಮುಸುಕ್ದಾರಿ ಅವನ್ನ ಹೊಡೆದು ಬಡದು ಏನೇನೋ ಮಾಡಿ ಅವನಿಗೆ ಸುಳ್ಳು ಹೇಳಿಸುವಂಥ ಪ್ರಯತ್ನ ಮಾಡಿದ್ದು. ಇದೇನು ಒಂದಿದು ಯಾರನ್ನು ಉಳಿಸೋ ಸಲುವಾಗಿ ಇದೆಲ್ಲ ಮಾಡಲಾಯಿತು ಅಂತ ಅವ್ರು ಬಂದು ಯಾರು ವಿರುದ್ಧ ಒಂದು ತನ್ನ ಹೇಳಿಕೆ ಕೊಟ್ಟಿದ್ದರು. ಮತ್ತು ಇವತ್ತು ಒಂದರಪ್ಪ ಅಂದರೆ ಇವತ್ತು ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗಿರ್ಬೋದು, ಇಡೀ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಲ್ಲನೂ ಇವತ್ತು ಧರ್ಮಸ್ಥಳದ ಹೆಣ್ಣಿನ ವಿರುದ್ಧನ ನಿಂತಿದ್ದು ನೋಡಿದಾಗ ಅದೇನು ಅಲ್ಲ ಬಿಡಪ್ಪ ಒಂದು ನಡೆಯುವಂಥ ಘಟನೆ ಅನ್ನುವಂಗೆ ಒಂದು ನಿರ್ಲಕ್ಷ್ಯತನ ನೋಡೋದನ್ನು ನೋಡಿದಾಗ ಇವತ್ತು ಏನಪ್ಪ ಇದು, ಈ ರಾಜಕೀಯ ವ್ಯವಸ್ಥೆ ಏನು, ಆರ್ಥಿಕ ವ್ಯವಸ್ಥೆ ಏನು, ಸಾಮಾಜಿಕ ವ್ಯವಸ್ಥೆ ಏನು ಅನ್ನುವಂಥ ಗಾಬರಿ ಆಗ್ತದೆ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿ ಗಾಬರಿ ಆಗ್ತದೆ. ಯಾಕಂದ್ರೆ ಒಬ್ಬ ಹೆಣ್ಣಿಗೆ ನಾವು ಏನೋ ಭಾಳ ಹೇಳ್ತೀವಿ, ಗಂಡ ಪ್ರಧಾನ, ಪುರುಷ ಪ್ರಧಾನ ಜನ ಭಾಳ ಹೇಳ್ತೀವಿ, ನನ್ನ ತಾಯಿರಿ, ನಮ್ಮ ಹಾಗಿರಿ, ಹೀಗಿರಿ, ಆದ್ರೆ ನಡ್ಕೊಳ್ಳೋದೇನು? ಈ ದಿಶೆಯಲ್ಲಿ ಸಿದ್ದರಾಮಯ್ಯರು ಕಠೋರವಾಗಿ ಹೇಳಬೇಕಾಗಿತ್ತು SITಗೆ, ಇಲ್ಲಪ್ಪ ಈ ಕಳೆದ 3-4 ದಶಕಗಳು ಏನಾಗ್ಯದ ಅದು ಕರೆಕ್ಟ್ ಆಯ್ತು.